Hello young champs, so welcome back to Triple T Academy. So ನಿಮ್ಮ KCET 2026 ಫಸ್ಟ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಹಿಂದೆ ನಿಮಗೆ ತಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಅನೌನ್ಸ್ ಆಗಿತ್ತು. ಸೊ ಅದಾದ ನಂತರ ನಿಮಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ರು, ರಿಅರೇಂಜು, ರಿಆರ್ಡರು ಅಥವಾ ಡಿಲೀಟು, ಆ್ಯಡ್ ಆಪ್ಷನ್ಸು ಇದೆಲ್ಲ ಮಾಡ್ಬೋದಾಗಿತ್ತು. ಬಟ್ ಇವತ್ತು ನಿಮಗೆ ಪ್ರೊವಿಷನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ CET ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾ ಹಾಕಿ ನಿಮ್ಮ ರಿಸಲ್ಟ್ಸನ್ನ ನೀವು ಚೆಕ್ ಮಾಡ್ಕೊಬೇಕು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಟನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಕಾರ್ಡಿಂಗ್ ಟು ದಿಸ್ ನೋಟ್, first round provisional seat allotment result, candidate should not report to the provisionally allotted colleges. So this is not your final results. So final result ಬರೋವರೆಗೂ ವೆಯ್ಟ್ ಮಾಡಿ. So this is only a provisional result. ಬೇಸ್ಡ್ ಆನ್ ದಿಸ್ ರಿಸಲ್ಟ್ ನೀವು ನಿಮ್ಮ ಅಲೋಟೆಡ್ ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ಸ್ ಅಥವಾ ರಿಪೋರ್ಟ್ ಆಗಬಾರದು ಅಂತ ಹೇಳಿದ್ದಾರೆ. ಸೊ ಡೋಂಟ್ ಡೂ ದಟ್. ಅಂಡ್ ದೆನ್ ಸ್ಪೆಸಿಫಿಕ್ ಆಬ್ಜೆಕ್ಷನ್ಸ್. ಸೊ ನೀವೇನಾದರೂ ಆಫ್ಟರ್ ದಿಸ್ ಸೀಯಿಂಗ್ ಅ ಪ್ರಾವಿಷನಲ್ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ನೋಡಾದ್ಮೇಲೆ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ, ಸೊ ಯು ಕ್ಯಾನ್ ಆಬ್ಜೆಕ್ಟ್. ನೀವು ಆಬ್ಜೆಕ್ಟ್ನ ಮಾಡಬಹುದು. ಸೊ ವಿತಿನ್ ಯಾವತ್ತು 14th of July ಅಂದರೆ ನಾಳೆ 5 ಗಂಟೆ ಒಳಗಡೆ ನೀವು ನಿಮ್ಗೆ ಏನಾದರೂ ಆಬ್ಜೆಕ್ಟ್ಸ್ ಇದ್ರೆ ವಿತ್ ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಅಂಡ್ ರಿಲೆವೆಂಟ್ ಆಗಿ ಅದಕ್ಕೆ ಸಪೋರ್ಟೆಡ್ ಏನೆಲ್ಲ ಇದೆ ಡಾಕ್ಯುಮೆಂಟ್ಸ್ ಅದನ್ನ ಕೊಟ್ಟು ನೀವು ಆಬ್ಜೆಕ್ಷನ್ಸ್ನ ಮಾಡ್ಬೋದು. ಸೊ ಹಿಯರ್ ಯು ಕ್ಯಾನ್ ಸೀಸ್ ka.ka.nic.in. ಇದಕ್ಕೆ ನೀವು ನಿಮ್ಮ ಮೇಲ್ ID ಮುಖಾಂತರ ರಿಪೋರ್ಟ್ ಮಾಡ್ಬೋದು. ಅಂಡ್ ದೆನ್ ಸೀಟ್ ನಾಟ್ ಅಲಾಟೆಡ್ ಡ್ಯೂ ಟು ನಾನ್ ಎಂಟ್ರಿ ಆಫ್ ಆಪ್ಷನ್ಸ್, ಸಚ್ ಆಬ್ಜೆಕ್ಷನ್ ಶುಡ್ ನಾಟ್ ಬಿ ಸಬ್ಮಿಟೆಡ್. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೂ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ, ಸೊ ಆ ಸಂದರ್ಭದಲ್ಲಿ ನೀವು ಆಬ್ಜೆಕ್ಷನ್ನ ಸಬ್ಮಿಟ್ ಮಾಡ್ಬೋದು. ಅಂಡ್ ದೆನ್ ಎಡಿಟಿಂಗ್ ಆಫ್ ಆಪ್ಷನ್ ಇಸ್ ನಾಟ್ ಪರ್ಮಿಟೆಡ್ ಅಟ್ ದಿಸ್ ಸ್ಟೇಜ್. ಸೊ ಡ್ಯೂರಿಂಗ್ ಅ ಮಾಕ್ ಅಲಾಟ್ಮೆಂಟ್ ಟೈಮಲ್ಲಿ, ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಟೈಮ್ನ ಕೊಟ್ಟಿದ್ರು, 4 days ಟೈಮ್ ಕೊಟ್ಟಿದ್ರು. ನೀವು ನಿಮ್ಮ ಏನು ಆಪ್ಷನ್ ಎಂಟ್ರಿ ಮಾಡಿದಿರೋ ಅದನ್ನ ರಿಅರೇಂಜು ಅಥವಾ ರಿಆರ್ಡರು ಅಂಡ್ ದೆನ್ ಆ್ಯಡು, ಡಿಲೀಟು ಸಹ ಮಾಡ್ಬೋದಾಗಿತ್ತು. ಬಟ್ ಇವಾಗ ಆಫ್ಟರ್ ಅನೌನ್ಸಿಂಗ್ ದ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಯು ಕಾಂಟ್ ಡೂ ಎನಿಥಿಂಗ್. ಸೊ ವೆಯ್ಟ್ ಫಾರ್ ದ ಫೈನಲ್ ರಿಸಲ್ಟ್. ಸೊ ಫೈನಲ್ ರಿಸಲ್ಟ್ ಆದ ನಂತರ ಏನಾಗುತ್ತೆ, ಸೊ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಕೊಡ್ತಾರೆ. ಸೊ ಅದ್ರ ರಿಗಾರ್ಡಿಂಗ್ ಆಗಿ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲ್ ಮುಖಾಂತರ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಅಂಡ್ ದೆನ್ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಕಂಪ್ಲೀಟ್ ಡೀಟೇಲ್ಡ್ ಅಪ್ಡೇಟ್ ರಿಗಾರ್ಡಿಂಗ್ ನಿಮ್ಮ KCET 2026 ಕೌನ್ಸಿಲಿಂಗ್ ಕುರಿತಾದಂತೆ ಇನ್ಸ್ಟೆಂಟ್ ಆಗಿ ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.